ಅಮ್ಮ, ಈ ಒಂದು ಪದವೇ ಅಮೃತ. ಅಮ್ಮ ಎಂದರೆ ಸಂಜೀವಿನಿ. ಅಮ್ಮನ ಮಾತು ಜೇನಿಗಿಂತಲೂ ಸಿಹಿ. ಜಗತ್ತಿನಲ್ಲಿ ದೇವರಿಗಿಂತಲೂ ಮಿಗಿಲಾದ ಶಕ್ತಿ ಎಂದರೆ ಅದು ಅಮ್ಮ ಮಾತ್ರ. ಈ ಜಗತ್ತಿನಲ್ಲಿ ತಾನು ಎಲ್ಲ ಕಡೆ ಇರಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ದೇವರು ಅಮ್ಮನನ್ನು ಸೃಷ್ಟಿಸಿದ ಎಂಬುದು ಬರೀ ಮಾತಲ್ಲ, ಅದು ನಿಜ ಕೂಡ. ಅಮ್ಮ ಜೊತೆಗಿದ್ದರೆ 100 ಆನೆಯ ಬಲ ಇದ್ದಂತೆ. ಬರೀ ಒಂದೆರಡು ಪದಗಳಲ್ಲಿ ತಾಯಿಯನ್ನು ಬಣ್ಣಿಸುವುದು ಸಾಧ್ಯವಿಲ್ಲ. ಈ ದೃಶ್ಯವನ್ನು ನೃತ್ಯ ನಾಟಕದ ರೂಪಕ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ ನಮ್ಮ 6ನೇ ತರಗತಿಯ ವಿದ್ಯಾರ್ಥಿಗಳು. ಇವರನ್ನು ಬರಮಾಡಿಕೊಳ್ಳೋಣ ನಿಮ್ಮ ಚಪ್ಪಾಳೆಯೊಂದಿಗೆ. ಪುಟ್ಟ, ಎಕ್ಸಾಮ್ ಹತ್ರ ಬರ್ತಿದೆ, ಚೆನ್ನಾಗಿ ಓದ್ಕೊಳಪ್ಪ. ನನಗೆ ಗೊತ್ತು ಬಿಡಮ್ಮ, ನಾನು ಓದ್ಕೋತೀನಿ. ಹಾ, ನೀನು ಊಟ ಮಾಡಿಲ್ಲ ಅಲ್ವಾ? ಊಟ ಮಾಡಿ ಓದ್ಕೋ, ಯಾಕಂದ್ರೆ ಓದಕ್ ಶಕ್ತಿ ಬೇಕಲ್ವಾ? ಒಂದ್ಸತಿ ಓದು ಅಂತ್ಯ, ಒಂದ್ಸತಿ ಊಟ ಮಾಡು ಅಂತ್ಯ. ಥೂ, ಈ ಅಮ್ಮನ ಕಾಟ ನನಗೆ ತಡೆಯಕ್ಕಾಗ್ತಾ ಇಲ್ಲಪ್ಪ. ಏನಾದ್ರೂ ಒಂದು ಹೇಳ್ತಾನೇ ಇರ್ತಾರೆ, ನನಗೂ ಸಾಕಾಗೋಗಿದೆ. ಏನಾಯ್ತು ಮನು? ಅಪ್ಪ, ನಂಗೆ ಈ ಅಮ್ಮ ಬೇಡ ಅಪ್ಪ. ಯಾವಾಗಲೂ ನನ್ನನ್ನು ಹೊಡಿತಾನೆ ಇರ್ತಾಳೆ, ಬೈತಾನೆ ಇರ್ತಾಳೆ. ಹಾಗೆಲ್ಲ ಹೇಳ್ಬಾರ್ದು ಪುಟ್ಟ. ಸರಿ, ಒಂದು ಕತೆ ಹೇಳಲಾ? ಕೊಂಚ ದಿವಸ ಒಳಗೆ ಆಡು, ನೆಮ್ಮದಿಯಾಗಿ ಕಾಲನು ನೀಡು. ಕೊಂಚ ತಡೆದು ಜಗವನು ನೋಡು, ಬೆರಳನು ನೀನು ಹಿಡಿಯೋ. ಸಮಯದವರೆಗೂ ತಡೆಯೋ. ಈ ಗರ್ಭಾನೆ ನಿನಗೆ ಮೈದಾನವೀಗ, ದಣಿಯದಿ ನವಮಾಸಾಡಿ ಕುಣಿಯೋ. ಕಂದ ಕಂದ ಆಲಿಸು ಹಾಡು, ಕೊಂಚ ದಿವಸ ಒಳಗೆ ಆಡು. ಶಿವಾಯತೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಹುಡುಕಿದೆ ಹೆತ್ತ ಕಂಗಳು, ಸ್ವರ ಸೇರಲು ಮನ ಮುಗಿಲು, ನಾಜಿನುಗೆ ಬಂದೆ. ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ, ಈ ಭೂಮಿ ಮೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ, ಮಡಿಲಲ್ಲೇ ಆಗಸ ತೋರಿತು ನಿನ್ನ ಮಮತೆಯ ಬಲವಾಗಿ. ಹೀಗೆ ಅಮ್ಮ ತನ್ನ ಮಗನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿರ್ತಾಳೆ. ಆದರೆ ಅದೇ ಮಗು ಬೆಳೆದು ದೊಡ್ಡವನಾದ್ಮೇಲೆ ತಾಯಿ ಮೇಲಿರೋ ಪ್ರೀತಿನೇ ಮರ್ತು ಬಿಡ್ತಾನೆ. ಅಮ್ಮ, ನನ್ನ ಕಾಲೇಜ್ ಲೇಟ್ ಆಗ್ತಾ ಇದೆ, ನಾ ಹೋಗ್ತಾ ಇದ್ದೀನಿ.
ಲೋ ಕಂದ, ಸ್ವಲ್ಪ ಟಿಫನ್ ಆದರೂ ಮಾಡ್ಕೊಂಡು ಹೋಗೋ. ಏನಮ್ಮ ನಿನ್ನ ಗೋಳು? ಟಿಫನ್ ತಿಂದಿಲ್ಲ ಅಂದರೆ ನಾನು ಸತ್ತೋಗಲ್ಲ. ಒಂದು ಮೊಬೈಲ್ ಕೊಡಿಸು ಅಂದರೆ ಕೊಡ್ಸೋಕ್ಕಾಗಲ್ಲ. ನಿನ್ನ ಟಿಫನ್ ಯಾರಿಗೆ ಬೇಕು? ನೀನೇ ತಿನ್ಕೋ ಹೋಗು. ಕಂದ ಅವಿ, ನಿನ್ನ ಕೋಪನ ಊಟದ ಮೇಲೆ ತೋರಿಸ್ಬಾರ್ದಪ್ಪ. ನಾನು ಏನು ಹೇಳ್ತೀನಂದ್ರೆ, ಏ ಅವಿ ನಿಂತ್ಕೊಳ್ಳೋ. ನೀನು ಚಿಕ್ಕಂದ್ಲಿಂದನೂ ಹಠಮಾರಿ ಅಂತ ನಂಗೆ ಗೊತ್ತು ಕಂದ. ಅದೇನೋ ಕೇಳ್ತಿದ್ದಲ್ಲ ಐಫೋನು ಅಂತ, ನಾನು ತಂದಿದ್ದೀನಿ ಕಂದ, ತಗೋ. ಈಗ ನಿಂಗೆ ಖುಷಿ ಆಯ್ತಾ? ಇಷ್ಟು ದಿನ ಬೇಕಾಯ್ತು ನಿಂಗೆ ಒಂದು ಮೊಬೈಲ್ ಕೊಡ್ಸೋಕ್ಕೆ. ಕೊಡಿಲಿ. ಹಾಯ್ ಪ್ರೀತಮ್. ಹಲೋ ಅವಿ. ನೋಡು ನನ್ನ ಹೊಸ ಐಫೋನು ಹೇಗಿದೆಯೋ? ಹೇ, ಐಫೋನ್ ಸೂಪರ್ ಆಗಿದೆ ಅವಿ. ಹೌದು, ಯಾರು ಕೊಡ್ಸಿದ್ದನ್ನ? ನಮ್ಮ ಅಮ್ಮನೇ ಕಾಣೋ ಕೊಡ್ಸಿರೋದು. ಯಾವಾಗಿಂದನೂ ಕೇಳಿದ್ದಕ್ಕೆ ಇವಾಗ ಕೊಡಿಸಿದ್ದಾರೆ. ಈಗಿನ ಕಾಲದಲ್ಲಿ ಮೊಬೈಲ್ ಇಲ್ಲ ಅಂದರೆ ಲೈಫ್ ಇಮ್ಯಾಜಿನ್ ಮಾಡೋಕ್ಕಾಗತ್ತಾ? ನಮ್ಮಮ್ಮ ದಡ್ಡಿ, ಅವಳಿಗೆ ಏನೂ ಅರ್ಥ ಆಗಲ್ಲ. ಆಯಿತು, ನಿಮ್ಮಮ್ಮ ನಿನ್ನ ಅರ್ಥ ಮಾಡ್ಕೊಂಡಿಲ್ಲ, ಆದರೆ ನೀನು ಅವ್ರನ್ನ ಯಾವತ್ತಾದ್ರೂ ತಿಳ್ಕೊಂಡಿದ್ಯಾ? ಅವ್ರ ಆರೋಗ್ಯನ ಯಾವತ್ತಾದ್ರೂ ವಿಚಾರಿಸಿದ್ಯಾ? ಅಟ್ಲೀಸ್ಟ್ ಅವ್ರ ಪ್ರೀತಿನ ಯಾವತ್ತಾದ್ರೂ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ಯಾ? ಯಾಕೋ ಹುಚ್ಚಿನ ಥರ ಏನೇನೋ ಮಾತಾಡ್ತಾ ಇದೆಯಾ? ಏನೋ ಆಯಿತು? ಲೋ ಅವಿ, ತುಂಬ ದಿನದಿಂದ ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದೆ ಕಣೋ. ನಿಮ್ಮ ತಾಯಿಗೆ ಕ್ಯಾನ್ಸರ್ ಫೈನಲ್ ಸ್ಟೇಜ್. ಅವಿ, ಈಗಲಿಂದ ಆದರೂ ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ. ಅಮ್ಮ ಅಮ್ಮ. ಕಂದ ಅವಿ, ಏನಾಯ್ತಪ್ಪ? ನೋಡು ನೋಡು, ಹೀಗೆಲ್ಲ ಆಡಬಾರ್ದು ಆಯ್ತಾ? ಎಷ್ಟು ವರ್ಷಗಳಾಯ್ತು ಅವಿ ನೀನು ನನ್ನನ್ನು ಆಪ್ಕೊಂಡು. ಕೊನೆಗೂ ನೀನು ನನ್ನ ಹತ್ರ ಬಂದ್ಯಲ್ಲ, ನಂಗೆ ಅಷ್ಟೇ ಸಾಕು. ಅವಿ ಅವಿ, ನಂಗಿವತ್ತು ತುಂಬ ಖುಷಿ ಆಗ್ತಿದೆ. ನನಗೆ ತುಂಬ ಖುಷಿ ಆಗ್ತಿದೆ ಅವಿ. ಅಮ್ಮ ಅಮ್ಮ, ಏನಾಯ್ತಮ್ಮ? ಅಮ್ಮ. ತೊಟ್ಟಿಲು ತೂಗೋಳಿಗೆ ಚಂಡವ ಕಟ್ಟೋದೆಗೆ ಹೋದಳು ಬಂದ ಊರಿಗೆ ಹಾಲು ಕುಟ್ಟೋಳಿಗೆ ಬೆಂಕಿ ಹಚ್ಚೋದೆಗೆ ಕರುಣೆ ಇಲ್ಲ ಶಿವನಿಗೆ. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೇ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ. ನನ್ನಮ್ಮ ನನಗೆ ಬೆಟ್ಟದಷ್ಟು ಪ್ರೀತಿ ಕೊಟ್ಲು, ಆದರೆ ನಾನು ಅವಳ ಪ್ರೀತಿನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಈಗ ನಂಗೆ ಅರ್ಥ ಆಗಿದೆ, ಆದರೆ ಅಮ್ಮನೇ ಇಲ್ಲ. ಕಂದ ಅವಿ, ಅಳ್ಬಾರ್ದು ಕಂದ. ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ, ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ?
ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ ನಿನಗೆ ನಾನು ಮುಕ್ಕೋಟಿ ದೇವರು ತಾಯಿ ಪಾದಲಿರುವರು ಕೈ ಮುಗಿದು ಬೇಡಯ್ಯ ನೀನು ಸಮಯ ದರಿದ್ರಿಯವಳು ಅವ್ವ ನನ್ನ ಅವ್ವ ನನ್ನ ಕೊನೆಗೆ ಅವಿ ಅವ್ರ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗಲೇ ಇಲ್ಲ. ನಿಂಗೊಂದು ವಿಷಯ ಗೊತ್ತಾ? ಈ ಕಥೆಯಲ್ಲಿರೋ ಅವಿ ನಾನೇ. ನೀನು ಯಾವತ್ತೂ ಅವಿ ಥರ ಆಗಬೇಡ ಪುಟ್ಟ. ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಆಯಿತಾ? ಎಲ್ಲವನ್ನೂ ಸಂಬಳಕ್ಕೆ ಮಾಡುವುದಾದರೆ ಅಮ್ಮನಿಗೆ ಸಂಬಳ ಕೊಟ್ಟವರಾರು? ಮನೆಯ ದೀಪ ಬೆಳಗುವ ಸೊಸೆಯಾಗಿ ಬಂದವಳು ಮನೆಯನ್ನೇ ಬೆಳಗುವ ಜ್ಯೋತಿಯಾಗಿ ನಿಲ್ಲುತ್ತಾಳೆ. ಅಮ್ಮನಿಗೆ ಸಂಬಳ ಕೊಟ್ಟವರಾರು? ಹೊರುತ್ತಾಳೆ, ಹೆರುತ್ತಾಳೆ, ಗುಡಿಸಿ ಸಾರಿಸಿ ಶ್ರಮಿಸುತ್ತಾಳೆ. ಮುನಿಸಿಕೊಂಡಾಗ ಮುತ್ತಿಟ್ಟು ಉಣಿಸಿ ಮಲಗಿಸುತ್ತಾಳೆ. ಹಾಗಾದರೆ ಅಮ್ಮನಿಗೆ ಸಂಬಳ ಕೊಟ್ಟವರಾರು? ಬಿಚ್ಚಿಟ್ಟ ಮೈಲಿಗೆ ಬಟ್ಟೆ ಒಗೆಯುತ್ತಾಳೆ, ತಿಂದಿಟ್ಟ ಎಂಜಲು ಬಟ್ಟಲು ತೊಳೆಯುತ್ತಾಳೆ. ತನಗೊಂದು ತುತ್ತು ಕಡಿಮೆಯಾದರೂ ಸರಿಯೇ ಮುಂದಿದ್ದವರಿಗೆ ಹೊಟ್ಟೆ ತುಂಬ ಬಡಿಸುತ್ತಾಳೆ. ಹಾಗಾದರೆ ಅಮ್ಮನಿಗೆ ಸಂಬಳ ಕೊಟ್ಟವರಾರು? ಹೆತ್ತವರಿಗೆ ಮಗಳಾಗಿ, ಮಕ್ಕಳಿಗೆ ತಾಯಿಯಾಗಿ, ಗಂಡನಿಗೆ ಮಡದಿಯಾಗಿ ಅವಳಿಗೆ ರಜಾದಿನಗಳಿಲ್ಲ, ಹಬ್ಬ ಹರಿದಿನಗಳಲ್ಲಿ ವಿಶ್ರಾಂತಿ ಇಲ್ಲ. ಆದರೂ ಎಲ್ಲರಿಗಿಂತ ಮೊದಲು ಎದ್ದು ಒಲೆ ಊದುತ್ತಾಳೆ. ಹಾಗಾದರೆ ಅಮ್ಮನಿಗೆ ಸಂಬಳ ಕೊಟ್ಟವರಾರು? ತಾಯಿಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ತಾಯಿ ನಿಜವಾದ ದೇವರ ಸ್ವರೂಪ. ಅಮ್ಮ, ಐ ಲವ್ ಯು ಮಾ. 100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು. It was a heart-touching performance. Really, it was a heart-touching performance.
ಮಕ್ಕಳ ಕಣ್ಣು ತುಂಬಿ ಬಂತು, ಹೃದಯ ತುಂಬಿ ಬಂತು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ. ಎಕ್ಸಲೆಂಟ್. ಗಿವ್ ದಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಆಡಿಯನ್ಸ್. ದೇ ಡಿಸರ್ವ್. And for our mother also. Please give them a big round of applause.